ಪಂಚತಾರ ಹೋಟೆಲ್ ಆಯಿತು, ಈಗ ಕ್ಲಬ್ಗಳಿಗೆ ಆಹಾರ ಇಲಾಖೆ ಬಿಗ್ ಶಾಕ್ ಕೊಡ್ತಾ ಇದೆ. ಬೆಂಗಳೂರಿನ 10 ಪ್ರತಿಷ್ಠಿತ ಕ್ಲಬ್ಗಳ ಮೇಲೆ ರೇಡ್. ಆಹಾರ ಮತ್ತು ಸುರಕ್ಷತಾ ಅಧಿಕಾರಿಗಳು ನಡೆಸಿದಂತಹ ದಾಳಿ ಇದು. ಎಲ್ಲೆಲ್ಲಿ ಮಾಡಿದ್ದಾರೆ? 10 ಪ್ರತಿಷ್ಠಿತ ಕ್ಲಬ್ಗಳ ಮೇಲೆ ಆದಂತಹ ದಾಳಿ ಇದು. ಬೌರಿಂಗ್ ಕ್ಲಬ್, ಸೆಂಚುರಿ ಕ್ಲಬ್, ಕೆಎಸ್ಸಿಎ ಕ್ಲಬ್, ಮಹಾಲಕ್ಷ್ಮಿ ಲೇಔಟ್ ಕ್ಲಬ್, ಹೀಗೆ ಪ್ರತಿಷ್ಠಿತ 10 ಕ್ಲಬ್ಗಳ ಮೇಲೆ ನಡೆದಂತಹ ದಾಳಿ. ಹೊರಗಡೆಯಿಂದ ನೋಡೋದಕ್ಕೆಲ್ಲ ತಳುಕು ಇಲ್ಲಿ ನಿಜ, ಆದ್ರೆ ಒಳಗೋಗಿ ಪರಿಶೀಲಿಸಿದ್ರೆ ಬರೀ ಕೊಳಕು. ಅಲ್ಲೂ ಸಿಕ್ಕಿದ್ದು ಅವಧಿ ಮೀರಿದ ಮಾಂಸ, ಕೊಳೆತ ತರಕಾರಿ. ಬೌರಿಂಗ್ ಕ್ಲಬ್ನ ಕಿಚನ್ನಲ್ಲಿ ಜಿರಳೆಗಳ ಸಾಮ್ರಾಜ್ಯನೇ ಪತ್ತೆಯಾಗಿದೆ. ನೋಡಿ, ಆ ದೃಶ್ಯಗಳನ್ನು ನೋಡ್ತಾ ಇದ್ರೆ ವಾಕರ್ಕೆ ಬರುತ್ತೆ. ತಪಾಸಣೆಯ ಬಳಿಕ 2 ಕ್ಲಬ್ಗಳಿಗೆ FSSAI ನೋಟಿಸ್ ಕೊಟ್ಟಿದೆ. ಈ ಪ್ರೋಟೀನ್ ಸ್ಟೋರೇಜ್ಗಳಲ್ಲಂತೂ ಸ್ವಚ್ಛತೆನೇ ಇಲ್ಲ. ಎಲ್ಲೆಲ್ಲಿ ದಾಳಿ ಅಂತ ನಾವು ನೋಡ್ತಾ ಇದ್ದೀವಿ. ಸೆಂಚುರಿ ಕ್ಲಬ್, ಶೇಷಾದ್ರಿ ರಸ್ತೆ ಬಳಿ ಇರುವಂತಹ ಸೆಂಚುರಿ ಕ್ಲಬ್, ಹಾಗೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಇರೋ KSCA ಕ್ಲಬ್, ಇನ್ನು ರೇಸ್ ಕೋರ್ಸ್ ಕ್ಲಬ್, ಹಾಗೆ ಸೆಂಟ್ ಮಾರ್ಕ್ಸ್ ರಸ್ತೆಯಲ್ಲಿರುವಂತಹ ಬೌರಿಂಗ್ ಕ್ಲಬ್, ಮ್ಯೂಸಿಯಂ ರಸ್ತೆಯ ಕ್ಯಾಥೋಲಿಕ್ ಕ್ಲಬ್, ವಸಂತನಗರದ ಬ್ಯಾಡ್ಮಿಂಟನ್ ಕ್ಲಬ್, ಕಬ್ಬನ್ ಪಾರ್ಕ್ನ ಟೆನ್ನಿಸ್ ಕ್ಲಬ್, ವಿಜಯನಗರ ಕ್ಲಬ್, ಮಹಾಲಕ್ಷ್ಮಿ ಲೇಔಟ್ ಕ್ಲಬ್, ಹಾಗೆ ಮಲ್ಲೇಶ್ವರಂ ಕ್ಲಬ್. 10 ಕ್ಲಬ್ಗಳ ಮೇಲೆ FSSAI ರೇಡ್ ಮಾಡಿ ಹೇಗಿದೆ ಪರಿಸ್ಥಿತಿ, ಸ್ವಚ್ಛತೆ ಇದೆಯಾ, ಆಹಾರ ಪದಾರ್ಥಗಳ ಬಳಕೆ ಸಮರ್ಪಕವಾಗಿ ಆಗ್ತಾ ಇದೆಯಾ ಗಮನಿಸಿದ್ರೆ ಕಂಡು ಬಂದಿದ್ದ ಜಿರಳೆ. ಕಚ್ಚಾ ವಸ್ತು ಖರೀದಿ ಸಂಗ್ರಹಣೆಯಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಆಹಾರ ತಯಾರಿಕೆಗೆ ಗುಣಮಟ್ಟದ ಕಚ್ಚಾ ವಸ್ತುಗಳನ್ನು ಬಳಸಬೇಕು ಅನ್ನುವಂತಹ ಗೈಡ್ಲೈನ್ಸ್ ಅನ್ನು ಆಹಾರ ಉದ್ಯಮಕ್ಕೆ ನೀಡಿರುವಂಥದ್ದು. ಅವಧಿ ಮೀರಿದ ಆಹಾರ ಮಾರಾಟಕ್ಕೂ ಕೂಡ ಕಡಿವಾಣ ಹಾಕಬೇಕು. ಉತ್ಪನ್ನಗಳ ಲೇಬಲಿಂಗ್ ಸರಿಯಾಗಿರುವಂತೆ ನೋಡಿಕೊಳ್ಬೇಕು ಎನ್ನುವಂತಹ ಸೂಚನೆಯನ್ನು ಅಧಿಕಾರಿಗಳು ನೀಡಿದ್ದಾರೆ. ಗೈಡ್ಲೈನ್ಸ್ ಎಲ್ಲವೂ ಕೂಡ ಗಾಳಿಗೆ ತೂರಿರೋದು ಇಲ್ಲಿ ಪತ್ತೆ ಆಗ್ತಾ ಇದೆ. ಬರೀ ಜಿರಳೆ ಪತ್ತೆಯಾಗಿದೆ, ಸ್ವಚ್ಛತೆನೇ ಇಲ್ಲ. ಪ್ರತಿಷ್ಠಿತ ಕ್ಲಬ್ಗಳು ಅಂತಂದರೆ ಸ್ವಚ್ಛವಾಗಿರುತ್ತೆ, ಶುದ್ಧವಾದ ಆಹಾರ ಸಿಗುತ್ತೆ ಅಂತ ಅನ್ನೋದೆಲ್ಲ ಬರೀ ಕನಸು ಅಂತ ಅನಿಸುತ್ತೆ ಈ ದೃಶ್ಯಗಳನ್ನು ನೋಡ್ತಾ ಇದ್ರೆ. ನಕಲಿ ಔಷಧಿ ಆಯಿತು, ಈಗ ನಕಲಿ ಕಾಸ್ಮೆಟಿಕ್ಸ್ ಸರದಿ. ನಕಲಿ ಕಾಸ್ಮೆಟಿಕ್ಸ್ ವಿರುದ್ಧ ರಾಜ್ಯ ಸರ್ಕಾರ ಸಮರ ಸಾರಿದೆ. ನಕಲಿ ಕಾಸ್ಮೆಟಿಕ್ಸ್ ಪತ್ತೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಔಷಧ ಆಡಳಿತ ಇಲಾಖೆ ಸ್ಯಾಂಪಲ್ ಸಂಗ್ರಹಿಸಿದೆ. ರಾಜ್ಯದಲ್ಲಿ 50ಕ್ಕೂ ಹೆಚ್ಚು ಕಡೆ ಸ್ಯಾಂಪಲ್ಸ್ಗಳನ್ನು ಸಂಗ್ರಹಿಸಲಾಗಿದೆ. 19ಕ್ಕೂ ಹೆಚ್ಚು ಬ್ರ್ಯಾಂಡ್ಗಳ ಸ್ಯಾಂಪಲ್ ಸಂಗ್ರಹ ಆಗಿದೆ. ಸ್ಪ್ರೇಗಳು, ಸಿರಮ್, ಹೇರ್ ಡ್ರೈ, ಲಿಪ್ಸ್ಟಿಕ್, ಪೌಡರ್ 19 ಮಾದರಿಗಳನ್ನು ಸಂಗ್ರಹಿಸಲಾಯಿತು. ಆ ಮಾದರಿಗಳನ್ನು ಲ್ಯಾಬ್ಗೆ ಕಳುಹಿಸಿದ್ದಾರೆ. ವರದಿಗಾಗಿ ಕಾಯ್ತಾ ಇದ್ದಾರೆ. ಜೊತೆಗೆ ಮಾರ್ಕೆಟ್ನಲ್ಲಂತೂ ನಕಲಿ ಕಾಸ್ಮೆಟಿಕ್ಸ್ನ ಹಾವಳಿ ಹೆಚ್ಚಾಗಿದೆ. ಹೀಗಾಗಿಯೇ ಆರೋಗ್ಯ ಇಲಾಖೆ ಮತ್ತು ಆಹಾರ ಸುರಕ್ಷತಾ ಇಲಾಖೆ ಕಠಿಣ ಕ್ರಮಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ನಕಲಿ ಕಾಸ್ಮೆಟಿಕ್ಸ್ನಿಂದ ಏನೇನು ದುಷ್ಪರಿಣಾಮ ಆಗುತ್ತೆ ಆರೋಗ್ಯದ ಮೇಲೆ. ಕಾಸ್ಮೆಟಿಕ್ಸ್ನಲ್ಲಿ ಮಿತಿಮೀರಿದ ಮರ್ಕ್ಯೂರಿ, ಲೆಡ್ ಅಂಶಗಳೆಲ್ಲವೂ ಕೂಡ ಪತ್ತೆಯಾಗಿರೋದು. ಅಂತಹ ಉತ್ಪನ್ನಗಳನ್ನು ಬಳಕೆ ಮಾಡಿದ್ರೆ ಚರ್ಮದ ಸಮಸ್ಯೆ ಬರುತ್ತೆ, ಅಲರ್ಜಿ ಸಮಸ್ಯೆ ಉಂಟಾಗುತ್ತೆ, ಇನ್ನಿತರ ಆರೋಗ್ಯ ಸಮಸ್ಯೆಗಳ ಆತಂಕ ಎದುರಾಗಿರುವಂಥದ್ದು. ಹೀಗಾಗಿ ಮಾರ್ಕೆಟ್ನಲ್ಲಿ ಎಲ್ಲೆಲ್ಲಿ ನಕಲಿ ಕಾಸ್ಮೆಟಿಕ್ಸ್ ಮಾರಾಟ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತನಿಖೆಗೆ ಈಗ ಮುಂದಾಗಿರುವಂಥದ್ದು ಇಲಾಖೆ. ಈ ದಾಳಿ ಕುರಿತಂತೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ಈಗ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿನಯ್, ಆಹಾರ ಪದಾರ್ಥಗಳು, ಹೋಟೆಲ್ಗಳ ಪರಿಸ್ಥಿತಿ, ಜೊತೆಗೆ ಕಾಸ್ಮೆಟಿಕ್ಸ್ಗಳಲ್ಲೂ ಕೂಡ ಎಲ್ಲಿ ನೋಡಿದ್ರು ಬರೀ ನಕಲಿ ದುನಿಯಾ ಅಂತ ಅನಿಸ್ತಾ ಇದೆ. ಈ 2 ದಾಳಿಗಳ ಸಂದರ್ಭದಲ್ಲಿ ಕಂಡು ಬಂದಂತಹ ಸತ್ಯ ನಿಜಕ್ಕೂ ಬೆಚ್ಚಿ ಬೀಳಿಸ್ತಾ ಇದೆ ಅಂತ. ಹೊರಗಡೆ ಎಲ್ಲವೂ ಕೂಡ ತಳಕು, ಆದರೆ ಈ ಪ್ರತಿಷ್ಠಿತ ಕ್ಲಬ್ಗಳಲ್ಲಿ ಇಂತಹ ಪರಿಸ್ಥಿತಿ ಅಂತಂದ್ರೆ, ಜೊತೆಗೆ ಸೌಂದರ್ಯ ಹೆಚ್ಚಿಸ್ಕೊಳ್ಳೋದಕ್ಕೆ ಅಂತ ಬಳಸುವಂತಹ ಕಾಸ್ಮೆಟಿಕ್ಸ್ಗಳೇ ನಕಲಿ ಆಗ್ಬಿಟ್ರೆ ಇನ್ನು ಆರೋಗ್ಯ ಕಾಪಾಡ್ಕೊಳ್ಳೋದು ಹೇಗೆ ಅಂತ ದಾಳಿ ವೇಳೆ ಏನೇನು ಪತ್ತೆಯಾಗಿದೆ? ಪ್ರತಿಮಾ, ಸದ್ಯಕ್ಕೆ FD ಅಧಿಕಾರಿಗಳು ನಿನ್ನೆ ರಾಜಧಾನಿಯ ಪ್ರತಿಷ್ಠಿತ 10ಕ್ಕೂ ಹೆಚ್ಚು
ಕ್ಲಬ್ಗಳ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಪ್ರತಿಷ್ಠಿತ ಹೋಟ್ಲ್ ಆಯಿತು, ಜೊತೆಗೆ ಕಿಚನ್ ಮಳಿಗೆಗಳ ರೇಡ್ ಆಯಿತು. ಈಗ ಕ್ಲಬ್ಗಳ ಮೇಲೆ ದಾಳಿ ಮಾಡಿದ್ದಾರೆ. ಸೆಂಚುರಿ ಕ್ಲಬ್, ಬೌರಿಂಗ್ ಕ್ಲಬ್, ವಿಜಯನಗರದ ಕ್ಲಬ್, ಮಹಾಲಕ್ಷ್ಮಿ ಲೇಔಟಲ್ಲಿರುವಂಥ ಕ್ಲಬ್, KSE ಗ್ರೌಂಡ್ನ ಕ್ಲಬ್ಗಳು, ಈ ಪ್ರಮುಖ ಕ್ಲಬ್ಗಳಲ್ಲಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಕಿಚನ್ನಲ್ಲಿ ನಿಜಕ್ಕೂ ಕೂಡ ಕೆಲವೊಂದಿಷ್ಟು ಅವಧಿ ಮೀರಿದಂಥ ಪದಾರ್ಥಗಳು, ಜೊತೆಗೆ ಬೌರಿಂಗ್ ಕ್ಲಬ್ಬಲ್ಲಿ ಜಿರಳೆ ಸೇರಿದಂತೆ ಕೆಲವೊಂದಿಷ್ಟು ಹುಳಗಳ ಓಡಾಟವು ಕೂಡ ಕಿಚನಲ್ಲಿ ಕಂಡು ಬಂದಿದೆ. ಇದನ್ನು ನೋಡಿದಂಥ ಸಂದರ್ಭದಲ್ಲಿ ಅದರಲ್ಲೂ ಪ್ರಮುಖವಾಗಿ ಕ್ಲಬ್ಗಳಿಗೆ ಹೋಗುವಂಥ ಜನ ಅಂದರೆ ಪ್ರತಿಷ್ಠಿತ ವರ್ಗ, ಜೊತೆಗೆ ಒಂದಿಷ್ಟು ಸ್ಪೋರ್ಟ್ಸ್ ಮ್ಯಾನ್ಸ್ಗಳು, ಜೊತೆಗೆ ಒಂದಿಷ್ಟು ಎಕ್ಸಸೈಸ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಕುಟುಂಬ ಸಮೇತವಾಗಿ ಕ್ಲಬ್ಗಳಿಗೆ ಹೋಗಿ ಊಟವನ್ನು ಸವಿದು ಎಂಜಾಯ್ ಮಾಡ್ಕೊಂಡು ಬರುವಂಥ ಜನರಿಗೆ ಕ್ಲಬ್ಗಳಿಗೆ ಹೆಜ್ಜೆ ಇಡಬೇಕಾದ ಸಂದರ್ಭದಲ್ಲಿ ಒಂದಲ್ಲ ಎರಡು ಬಾರಿ ಯೋಚನೆ ಮಾಡಬೇಕಾಗುತ್ತೆ. ಇಂತಹ ಒಂದು ಕಿಚನಲ್ಲಿ ಕಂಡು ಬರ್ತಿರುವಂತಹ ದುಷ್ಪರಿಣಾಮಗಳ ರೀತಿಯಲ್ಲಿರುವಂಥ ಕಿಚನ್ನ ವ್ಯವಸ್ಥೆ, ಸ್ವಚ್ಛತೆ ಇಲ್ಲದಿರುವಂಥದ್ದು, ಆ ಅವಧಿ ಮೀರಿರುವಂಥ ಆಹಾರಗಳು, ಇದು ಒಂದು ಕಡೆ. ಆದರೆ ಈ ಇಂತಹ ಕಿಚನ್ಗಳಿಗೆ ದಾಳಿ ನಡೆಸಿ ಒಂದಿಷ್ಟು ನೋಟಿಸ್ಗಳನ್ನು ಕೊಟ್ಟು ದಾಳಿಯ ಸಂದರ್ಭದಲ್ಲಿ ಪತ್ತೆಯಾದಂಥ ವಸ್ತುಗಳನ್ನು ಕೂಡ ಆಹಾರ ಇಲಾಖೆ ವಶಪಡಿಸಿಕೊಂಡಿದೆ. ಇದರ ಜೊತೆಗೆ ಪ್ರಮುಖವಾಗಿ ಮತ್ತೊಂದು ಕಾಸ್ಮೆಟಿಕ್ಸ್ ಮೇಲೆ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ವಿಭಾಗ ದಾಳಿ ನಡೆಸಿರುವಂಥದ್ದು. ಪ್ರಮುಖವಾಗಿ 19ಕ್ಕೂ ಹೆಚ್ಚು ವಿವಿಧ ಬ್ರ್ಯಾಂಡ್ಗಳ ಪ್ರಾಡಕ್ಟ್ಗಳನ್ನು ಈಗ ಸ್ಯಾಂಪಲ್ಸ್ಗಳನ್ನು ಸಂಗ್ರಹ ಮಾಡಲಾಗಿದೆ. ಇದರಲ್ಲಿ ಪ್ರಮುಖವಾಗಿ ಲಿಪ್ಸ್ಟಿಕ್ ಆಗಿರ್ಬೋದು. ಸಡನ್ ಆಗಿ ಇತ್ತೀಚೆಗೆ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತೀವಿ, ನಿಮ್ಮ ಮನೆಯಲ್ಲಿ ಮುಂದಿನ ವಾರ ಫಂಕ್ಷನ್ ಇದೆನಾ, ಮುಂದಿನ ವಾರ ಮದುವೆ ಇದೆನಾ, ಸಡನ್ ಗ್ಲೋ ಬರುತ್ತೆ, ಫೇಶಿಯಲ್ ಮಾಡಿಸ್ಕೊಳ್ಳಿ, ಜೊತೆಗೆ ಈ ಕ್ರೀಮ್ ಹಚ್ಕೊಳ್ಳಿ, ಫೇರ್ನೆಸ್ ಆಗುತ್ತೆ, ಸಡನ್ ಆಗಿ ನೀವು ವೈಟ್ ಆಗ್ತೀರಾ, ನಿಮ್ಮ ಸಭೆ ಸಮಾರಂಭಗಳಿಗೆ ರೆಡಿ ಆಗಿಬಿಡ್ತೀರಾ ಅನ್ನೋಂಥದ್ದು. ಲಿಪ್ಸ್ಟಿಕ್ಗಳು, ಕಾಜಲ್ಗಳು, ಹೇರ್ ಮತ್ತು ಸ್ಪ್ರೇಗಳು, ಪರ್ಫ್ಯೂಮ್ಗಳು, ಇಂತಹ ಒಂದಿಷ್ಟು ಮಾರ್ಕೆಟಿಂಗ್ ದೊಡ್ಡ ಜಗತ್ತು ಓಪನ್ ಆಗ್ತಾ ಇದೆ. ಇದು ಈ ಒಂದು ಕಾಸ್ಮೆಟಿಕ್ಸ್ ಲೋಕವನ್ನು ದೊಡ್ಡ ಬೂಮ್ ಮಾಡೋದಕ್ಕೆ ಮುಂದಾಗಿದೆ. ಸಾಕಷ್ಟು ಯುವತಿಯರು, ವಿದ್ಯಾರ್ಥಿಗಳು ಕೂಡ ಇದನ್ನು ಹಚ್ಕೊಳ್ಳುವಂಥದ್ದು, ಹೆಚ್ಚಾಗಿ ಅಟ್ರಾಕ್ಟ್ ಆಗಬೇಕು, ಸೌಂದರ್ಯದಿಂದ ಕಾಣಿಸ್ಕೊಳ್ಬೇಕು, ಈ ಸೌಂದರ್ಯವರ್ಧಕಗಳ ಮೂಲಕ ಮಿಂಚಬೇಕು ಅನ್ನೋಂಥ ಕನಸುಗಳನ್ನು ಇಟ್ಕೊಂಡು ಇವುಗಳನ್ನು ಯೂಸ್ ಮಾಡ್ತಾರೆ. ಆದರೆ ಇದೇ ಅವರ ಜೀವಕ್ಕೆ ಕುತ್ತು ತರ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಲಿಪ್ಸ್ಟಿಕ್ಕಲ್ಲಿರುವಂತಹ ಲೆಡ್ ಮತ್ತು ಈ ಸಡನ್ ಗ್ಲೋ ಬರುವಂತಹ ಕ್ರೀಮ್ಗಳಲ್ಲಿರುವಂತಹ ಪಾದರಸದ ಅಂಶಗಳ ಬಳಕೆ, ಮರ್ಕ್ಯೂರಿ ಅಂಶಗಳು ಕೂಡ ಪತ್ತೆಯಾಗಿದೆ. ಇದರಲ್ಲಿ ಪ್ರಮುಖವಾಗಿ ನರಮಂಡಲದ ಮೇಲೆ ಇವು ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತೆ. ಈ ಪ್ರಮುಖವಾಗಿ ಮರ್ಕ್ಯೂರಿ ಅನ್ನೋ ಅಂಶ ಏನಿದೆಯಲ್ಲ, ಇದು ತುಂಬಾ ಹೆವಿ ಆಗಿರುವಂತಹ ಒಂದು ಕಾಸ್ಮೆಟಿಕ್ ಉತ್ಪನ್ನ, ಕೆಮಿಕಲ್, ರಾಸಾಯನಿಕ. ಇದನ್ನು ಬಳಸಿದ ಸಂದರ್ಭದಲ್ಲಿ ಮೂತ್ರಪಿಂಡದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಮತ್ತು ಚರ್ಮದ ಕ್ಯಾನ್ಸರ್ಗಳಿಗೆ ಕಾರಣ ಆಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಈ ಲಿಪ್ಸ್ಟಿಕ್ಗಳಲ್ಲಿ ಬಳಕೆಯ ಸೀಸದ ಅಂಶ ಕೂಡ ಪತ್ತೆಯಾಗಿದೆ. ಇದೇನಿದೆಯಲ್ಲ, ಇದನ್ನು ಅತಿಯಾಗಿ ಹೆಣ್ಮಕ್ಳು ಬಳಸ್ತಾರೆ, ಪ್ರತಿನಿತ್ಯವೂ ಕೂಡ ಬಳಸ್ತಾರೆ. ಇದನ್ನು ಬಳಸಿದ ಸಂದರ್ಭದಲ್ಲಿ ಅವರಿಗೆ ಪ್ರತಿದಿನವೂ ಕೂಡ ವಿಷ ಸೇರಿಕೊಂಡು ಅವರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಮಕ್ಕಳೇನಾದರೂ ಇದನ್ನು ಯೂಸ್ ಮಾಡಿದ್ರೆ ಅವ್ರ ನರಮಂಡಲದ ಮೇಲೆ, ಮೆದುಳಿನ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅನ್ನೋದನ್ನು ಕೂಡ ವೈದ್ಯರು ಹೇಳ್ತಾ ಇದ್ದಾರೆ. ಪ್ರತಿನಿತ್ಯವೂ ಕೂಡ ಇಂತಹ ಸುದ್ದಿಗಳನ್ನು ಕೇಳಿರುವಂತಹ ಔಷಧ ಆಡಳಿತ ಇಲಾಖೆ ಈ ನಕಲಿ ಬ್ರ್ಯಾಂಡ್ಗಳು, ಅದರಲ್ಲೂ ಪ್ರಮುಖವಾಗಿ ಒಂದು ಕಡೆ ಈ ನಕಲಿ ಕಾಸ್ಮೆಟಿಕ್ಸ್ ಹಾವಳಿ ಆದರೆ, ಮತ್ತೊಂದು ಕಡೆ ದೊಡ್ಡ ದೊಡ್ಡ ಕಾಸ್ಟ್ಲಿಯೆಸ್ಟ್ ಬ್ರ್ಯಾಂಡ್ಗಳ ಡೂಪ್ಲಿಕೇಟ್ ಅನ್ನು ಮಾರಿ ಈ ಫುಟ್ಪಾತ್ ಮೇಲೆ ಈ ಬ್ರ್ಯಾಂಡ್ಗಳ ಕಾಸ್ಮೆಟಿಕ್ಸ್ಗಳನ್ನು ಮಾರ್ತಾರೆ. ಇದು ನಿಜಕ್ಕೂ ಕೂಡ ದೊಡ್ಡ ದುರಂತ. ಯಾಕಂದ್ರೆ ಈ ಬ್ರ್ಯಾಂಡ್ಗಳಿಗೆ ಒಂದು FSSAI ಮಾನದಂಡ ಇರುತ್ತೆ, ಇದಕ್ಕೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಔಷಧ ಆಡಳಿತ ಇಲಾಖೆಯ ಒಂದು ಪ್ಯಾರಾಮೀಟರ್ ಇರುತ್ತೆ. ಅದರಲ್ಲಿ ಅಂಡರಲ್ಲಿ ಅವರು ಕೆಮಿಕಲ್ ಅನ್ನು ತಯಾರು ಮಾಡ್ತಾರೆ, ಜೊತೆಗೆ ಡಿಸ್ಪ್ಲೇ ಕೂಡ ಹಾಕಿರ್ತಾರೆ. ಆದರೆ ಅದಕ್ಕೆ ಇರುವಂತಹ ಪ್ರೈಸ್ಗೆ ತಕ್ಕ ಹಾಗೆ ಅವರು ಮಾರಾಟ ಮಾಡ್ತಿರ್ತಾರೆ. ಆದರೆ ಫುಟ್ಪಾತ್ ಮೇಲೆ ಅದರ ಡೂಪ್ಲಿಕೇಟ್ ಮಾಡಿ ಮಾರುವಂಥವ್ರು ಏನಿರ್ತಾರಲ್ಲ, ಇಂತಹ ಮಾನದಂಡಗಳನ್ನು ಫಾಲೋ ಮಾಡಿರುವುದಿಲ್ಲ. ಅವರು ಸುಲಭಕ್ಕೆ ಸಿಗುವಂತಹ ರಾಸಾಯನಿಕಗಳನ್ನು ಬಳಕೆ ಮಾಡಿಕೊಂಡು, ತ್ವರಿತವಾಗಿ ಸಿಗುವಂತಹ ವಸ್ತುಗಳನ್ನು ಬಳಕೆ ಮಾಡಿಕೊಂಡು ಈ ಕಾಸ್ಮೆಟಿಕ್ಗಳನ್ನ ರೆಡಿ ಮಾಡ್ತಾರೆ. ಇದು ಪಕ್ಕ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತೆ, ಜೊತೆಗೆ ಈ ಕ್ಯಾನ್ಸರ್ಗೂ ಕೂಡ ಕಾರಣ ಆಗುತ್ತೆ. ಹೀಗಾಗಿನೇ ಕಿದ್ವಾಯಿ ವೈದ್ಯರು ಕೂಡ ಹೇಳ್ತಾರೆ, ಇತ್ತೀಚಿನ ದಿನಗಳಲ್ಲಿ ಚರ್ಮದ ಕ್ಯಾನ್ಸರ್ಗಳನ್ನ ಹೆಚ್ಚಾಗಿ ನೋಡ್ತಾ ಇದ್ದೀವಿ ಅನ್ನೋಂಥದ್ದು ಈ ನಕಲಿ ಕಾಸ್ಮೆಟಿಕ್ಸ್ಗಳ ಹಾವಳಿಯಿಂದ. ಹೀಗಾಗಿನೇ ಔಷಧ ಆಡಳಿತ ಇಲಾಖೆ ರೇಡನ್ನು ಮಾಡಿದೆ, 50ಕ್ಕೂ ಹೆಚ್ಚು ಕಡೆ ಸ್ಯಾಂಪಲ್ಸ್ಗಳನ್ನು ಕೂಡ ಸಂಗ್ರಹ ಮಾಡಿದೆ. ನಾಳೆ ಅಥವಾ ನಾಡಿದ್ರಲ್ಲಿ ವರದಿ ಬರುತ್ತೆ. ವರದಿ ಬಂದ ಬಳಿಕ ಇಂತಹ ನಕಲಿ ದಂಧೆಕೋರರ ವಿರುದ್ಧ ಒಂದು ಚಾಟಿ ಏಟನ್ನು ಕೊಡೋದಕ್ಕೂ ಕೂಡ ಆರೋಗ್ಯ ಇಲಾಖೆ ಮತ್ತು ಔಷಧ ಆಡಳಿತ ಇಲಾಖೆ ಮುಂದಾಗಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ವಿನಯ್. ಇನ್ನು UT ಖಾದರ್ ಆರೋಗ್ಯ ಸಚಿವರು ಇವತ್ತು ಸುದ್ದಿಗೋಷ್ಠಿಗೆ ಮುಂದಾಗಿದ್ದಾರೆ. ಆಹಾರ ಇಲಾಖೆಯ ಕಾರ್ಯಾಚರಣೆ ಏನೇನು ನಡೆದಿದೆ ಆ ಬಗ್ಗೆ ಸಚಿವರು ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ. ಪ್ರತಿಷ್ಠಿತ ಕ್ಲಬ್ಗಳು ಸೇರಿದಂತೆ ಇತರ ಸ್ಥಳಗಳ ಮೇಲೂ ಆಹಾರ ಇಲಾಖೆ ದಾಳಿ ಮಾಡಿತು. ಪಂಚತಾರಾ ಹೋಟೆಲ್ ಇರಬಹುದು, ರೆಸ್ಟೋರೆಂಟ್ಗಳಿರ್ಬೋದು, ಕ್ಲಬ್ಗಳಿರ್ಬೋದು, ಎಲ್ಲೆಲ್ಲಿ ತಪಾಸಣೆ ಆಗಿದೆ, ಎಲ್ಲೆಲ್ಲಿ ನಿಯಮ ಉಲ್ಲಂಘನೆ ಮಾಡಿರೋರ ಬಗ್ಗೆ ಮಾಹಿತಿಗಳು ಲಭ್ಯ ಆಗಿದೆ. ಅದನ್ನು ಸಚಿವರು ಹಂಚಿಕೊಳ್ಳಲಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ. ಹೋಟೆಲ್ಗಳು, ರೆಸ್ಟೋರೆಂಟ್ಗಳಲ್ಲಿ ರೂಲ್ಸ್ ಬ್ರೇಕ್ ಆಗ್ತಾ ಇರೋದ್ರ ಬಗ್ಗೆ ಮಾಹಿತಿ ತಿಳಿಸ್ತಾರೆ. ಜೊತೆಗೆ ಆಹಾರ ಸುರಕ್ಷತೆಯ ಕುರಿತು ಮಾಹಿತಿ ಹಂಚಿಕೊಳ್ಳಲಿದ್ದಾರೆ. ಬೆಳಗ್ಗೆ 11:30ಕ್ಕೆ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ ಆರೋಗ್ಯ ಸಚಿವ UT ಖಾದರ್. ಆರೋಗ್ಯ ಸೌಧದ 3ನೇ ಮಹಡಿಯಲ್ಲಿ ನಡೆಯುವಂತಹ ಪತ್ರಿಕಾಗೋಷ್ಠಿಯದು. ಆಹಾರ ಸುರಕ್ಷತಾ ನಿಯಮ ಉಲ್ಲಂಘನೆಯ ಬಗ್ಗೆ ಕಠಿಣ ಕ್ರಮವನ್ನು ಕೈಗೊಳ್ಳೋದಕ್ಕೆ ಈಗ ಇಲಾಖೆ ಮುಂದಾಗ್ತಾ ಇದೆ. ಹಾಗಾಗಿಯೇ ರೇಡ್ ಮೇಲೆ ರೇಡ್ ನಡೀತಾ ಇದೆ, ಪರಿಶೀಲನೆಗಳನ್ನು ನಡೆಸಲಾಗ್ತಾ ಇದೆ. ಸಚಿವರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ.